31 ಅಕ್ಟೋಬರ್ 2025 ತಿಂಗಳಿನಲ್ಲಿ ನಮಗೆ ಪಟ್ನಾಯಕ್ನಲ್ಲಿ ಪೊಲೀಸ್ ಸ್ಟೇಷನಿಂದ ಒಂದು ಮಾಹಿತಿ ಬಂದಿದೆ. ದೊಡ್ಡ ಅಲ್ಲಿ ಪಟ್ನಾಯಕ್ನಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ದೊಡ್ಡ ಬಾಣಗೆರೆ ಅನ್ನೋಂಥ ಒಂದು ವಿಲೇಜಿಂದ ಒಬ್ಬ 86 ಇಯರ್ ಓಲ್ಡ್ ಅಜ್ಜಿ ಹುಟ್ಟಿರಮ್ಮ ಅನ್ನೋರು ಮೃತಪಟ್ಟಿರುವ ಸ್ಥಿತಿಯಲ್ಲಿ ಇದ್ರು ಅಂತ ನಮಗೆ ಆ ಊರಿಂದ ಮಾಹಿತಿ ಬರುತ್ತೆ. ತಕ್ಷಣವೇ ಪೊಲೀಸರು ಸ್ಪಾಟ್ಗೆ ಹೋಗಿ ನೋಡಿದಾಗ ಅಜ್ಜಿ ಮೃತಾವಸ್ಥೆಯಲ್ಲಿ ಕೆಳಗೆ ಬಿದ್ದಿರುತ್ತಾರೆ. ಅವರು ಫ್ಯಾಮಿಲಿಯಿಂದನೂ ಸಹ ನಮಗೆ ಯಾವುದು ಸಂಶಯ ಇಲ್ಲ ಅಂತ ಹೇಳಾದ ಮೇಲೆ ನಾವು ಅದು ಬಾಡಿಯನ್ನು ನಾವು UDRಗೆ ಅಂತ ತಗೊಂಡು ಇರ್ತೀವಿ. ಬಟ್ ಅಲ್ಲಿರುವ ನಮ್ಮ ಪೊಲೀಸರಿಗೆ ಅಜ್ಜಿ ಕಿವಿಯಿಂದ ಸ್ವಲ್ಪ ಬ್ಲಡ್ ಬರ್ತಾ ಇರುವ ಮಾಹಿತಿ ಇರೋದ್ರಿಂದ ಏನಾದರೂ ಆಗಿರಬಹುದು ಅನ್ನೋ ಸಂಶಯದಿಂದ ನಾವು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಅದಾದ್ಮೇಲೆ ಆ ಅಜ್ಜಿ ಇರುವ ಅಕ್ಕಪಕ್ಕ ಇರುವ ಜೊತೆ ಪ್ರಶ್ನೆ ಮಾಡಿ ಕ್ಯಾಮ್ರಾಗಳೆಲ್ಲ ನೋಡಲಾಗಿದೆ. ಸೊ ಕ್ಯಾಮ್ರಾಗಳಲ್ಲಿ ನೋಡುವಾಗ ಶ್ರೀಧರ್ ಸನ್ ಆಫ್ ಈರಣ್ಣ ಪಕ್ಕ ಮನೆಯಲ್ಲೇ ಇರುವವರು, ಇವರಿಗೆ ಮೃತರಿಗೆ ಸಂಬಂಧಿಕರು ಆಗಿರುವ ಅಂತವನು ಮನೆಯಲ್ಲಿ ಇಲ್ಲ ಅನ್ನೋಂಥ ವಿಚಾರ ನಮಗೆ ಕಂಡು ಬರುತ್ತೆ. ಮತ್ತೆ ಅವ್ರ ಕ್ಯಾಮ್ರಾದಲ್ಲಿನೂ ಅವರು ಕಾಣಿಸ್ಕೊಂಡಿರ್ತಾರೆ ಆ ಘಟನೆ ನಡೆದಿರುವ ಸಮಯದಲ್ಲಿ. ಸೊ ಅಂಡ್ ಅಜ್ಜಿ ಮೇಡೆ ಒಂದು ಸರಾನು ಸಹ ಅಲ್ಲಿ ಇದ್ದಿರುವುದಿಲ್ಲ. ಸೊ ಇಂಥ ಕ್ಲೂಸ್ ಮೇಲೆ ನಮಗೆ ಡೌಟ್ ಇತ್ತು. ಸೊ ಇಮಿಡಿಯೇಟ್ ಆಗಿ ನಾವು ಪೊಲೀಸ್ ತಂಡವನ್ನು ರಚಿಸಿ ಇವ್ರನ್ನು ಹುಡುಕಿ ನಾವು ಶಿರಾ ಬಸ್ ಸ್ಟ್ಯಾಂಡ್ ಟೌನ್ ಹತ್ರ ನಾವು ಭಾಳ ಅಲ್ಲಿ ಇರುವ ಲೋಕಲ್ ಟೀಮ್ ಭಾಳ ಬುದ್ಧಿ ಉಪಯೋಗಿಸಿ ಅವರು ಇಟ್ಕೊಂಡಿರ್ತಾರೆ. ಸೊ ಆ ಇಟ್ಕೊಂಡಿರುವನ್ನು ಪ್ರಶ್ನೆ ಮಾಡುವಾಗ ಅಕ್ಯೂಸ್ಡ್ ಮೊಬೈಲ್ ಚೆಕ್ ಮಾಡುವಾಗ ನಮಗೆ ಕಂಡು ಬಂದಿರೋದೇನೆಂದರೆ, ಈ ವ್ಯಕ್ತಿ ಆ ಮನೆಗೆ ಹೋಗಿ ಅಜ್ಜಿನೂ ಸಾಯಿಸಿ ಸ್ಟ್ರಾಂಗ್ಲೇಟ್ ಮಾಡಿದ್ದಾನೆ. ಸ್ಟ್ರಾಂಗ್ಲೇಟ್ ಮಾಡಿ ಅಜ್ಜಿ ಮೆಡೆಯಲ್ಲಿರುವ ಆ ಸರನ್ನು ಕಿತ್ಕೊಂಡು ಹೋಗಿ ಬ್ಯಾಂಗ್ಳೂರಲ್ಲಿ IIFL ಅಂತ ಒಂದು ಕಂಪನಿಯಲ್ಲಿ ಅಡ ಇಟ್ಟು 2,01,000 ದುಡ್ಡು ತಗೊಂಡು ಅದ್ರ ಜೊತೆ ಒಂದು ಮೊಬೈಲ್ ಖರೀದಿ ಮಾಡಿದ್ದಾನೆ. ಉಳಿಕೆ ದುಡ್ಡು ಅವ್ರ ಬ್ಯಾಂಕ್ ಅಕೌಂಟಲ್ಲಿ ಇತ್ತು. ಸೊ ಈ ಮಾಹಿತಿ ಮೇಲೆ ನಾವು ಅವರ ಮೇಲೆ 103 BNS ಮತ್ತು 309 ಸಬ್-ಕ್ಲಾಸ್ 6 BNS ಮರ್ಡರ್ ಫಾರ್ ಗೈನ್ ಸೆಕ್ಷನ್ಸ್ನಲ್ಲಿ ನಾವು FIR ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ FIR ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಚೈನ್ ರಿಕವರಿ ಮಾಡಲಾಗಿದೆ ಮತ್ತು ಮೊಬೈಲ್ ರಿಕವರಿ ಮಾಡಲಾಗಿದೆ ಮತ್ತು ಉಳಿಕೆ ಅಮೌಂಟ್ ಬ್ಯಾಂಕಲ್ಲಿ ಏನಿದೆ ಅದನ್ನು ಸಹ ನಾವು ರಿಕವರಿ ಮಾಡಲಾಗಿದೆ. ಅಕ್ಯೂಸ್ನ ಅರೆಸ್ಟ್ ಮಾಡಿ ಮತ್ತೊಂದು ವಿಚಾರಣೆ ಮಾಡಿ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಈ ಸದ್ಯಕ್ಕೆ ಅವರಿಗೆ ಜೈಲಿಗೆ ಕಳಿಸಿ ಪೊಲೀಸ್ ಕಸ್ಟಡಿ ಕೊಟ್ಟರು. ಆ ಪೊಲೀಸ್ ಕಸ್ಟಡಿ ಥ್ರೂನೇ ನಾವು ರಿಕವರಿ ಮಾಡಿ ಈಗ ಜೈಲಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಏನ್ ಮಾಡಿದ್ರು ಸರ್? ಸೊ ಒಡವೆ ತಗೊಂಡು ಹೋಗಿ ಅವ್ರಿಗೆ ಒಂದು ಕಂಪನಿಯಲ್ಲಿ ಅಡ ಇಟ್ಟು 2 ಲಕ್ಷ ದುಡ್ಡು ತಗೊಂಡು ಆ 2 ಲಕ್ಷಗಳಲ್ಲಿ 90,000ಕ್ಕೆ ಒಂದು ಮೊಬೈಲ್ ಖರೀದಿ ಮಾಡಿದ್ದಾನೆ ಮತ್ತು ಉಳಿದ ದುಡ್ಡು ಬ್ಯಾಂಕ್ ಅಕೌಂಟಲ್ಲಿ ಇದೆ. ಸೊ ಆ ದುಡ್ಡು ಇಂದನೇ ನಾವು ಆ ಅಡ ಇಟ್ಟಿರುವ ಎಲ್ಲ ರಿಕವರಿ ಮಾಡಲಾಗಿದೆ. ಮುಂದಿನ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ನಾವು ಚಾರ್ಜ್ ಶೀಟ್ ಮಾಡಿ ಫಾಲೋ ಅಪ್ ಮಾಡ್ತೀವಿ. ಹೇಗೆ ಸರ್, ಇದಕ್ಕೆ ಮುಂಚೆ ಯಾವ್ದಾರ ಕೇಸಸ್ ಆಗಿದ್ನ ಸರ್ ಈ ತರದ ಅಫೆಂಡರ್? ಇದಕ್ಕೆ ಮುಂಚೆ 2-3 ಒಂದು ಅಟೆನ್ಷನ್ ಡೈವರ್ಷನ್ ಕೇಸ್ ಇದೆ ಮತ್ತು ಇನ್ನೊಂದು ಲ್ಯಾಪ್ಟಾಪ್ ಕದ್ದಿರೋ ಕೇಸ್ ಒಂದಿದೆ. ಇವರು ಬ್ಯಾಂಗ್ಳೂರಲ್ಲಿ ಒಂದು ಕಡೆ ಕೆಲಸ ಮಾಡ್ತಿದ್ರು, ಅಲ್ಲಿ ಕೆಲಸ ಮಾಡ್ತಿರೋ ಜಾಗದಲ್ಲಿ ಲ್ಯಾಪ್ಟಾಪ್ ಕದ್ದಿರೋ ಕಂಪ್ಲೇಂಟ್ ಇದೆ. ಸೊ ಈ 2 ಮ್ಯಾಟರ್ಸ್ನಲ್ಲಿ ಅವರು ಅಕ್ಯೂಸ್ಡ್ ಆಗಿ ಇದ್ರು. ಇದರಲ್ಲಿ ಮುಖ್ಯವಾಗಿ ನಮ್ಮ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. DSP ಶೇಖರ್ ಅವರು ಮತ್ತೆ ಶಿರಾ ರೂರಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಪ್ರೊಬೇಷನರ್ ಸಬ್ ಇನ್ಸ್ಪೆಕ್ಟರ್ ಸಂಜಯ್, ನರಸಿಂಹಯ್ಯ ಮತ್ತು ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ASI ನರಸಿಂಹಯ್ಯ, ಹೆಡ್ ಕಾನ್ಸ್ಟೇಬಲ್ ಕಿರಣ್ ಕುಮಾರ್, ಪ್ರಸಾದ್, ಆಮೇಲೆ ನಮ್ಮ ರೇಣುಕಾ, ಹನುಮಂತಾಚಾರ್, ಶಫೀವುಲ್ಲಾ, ಕರಿಯಪ್ಪ, ಭೂತರಾಜು ಮತ್ತು ನಮ್ಮ DPO ಇಂದ ನರಸಿಂಹರಾಜು ಮತ್ತು ದುಷ್ಯಂತ್, ಇವರೆಲ್ಲ ತಂಡ ಸೇರಿ ನಮ್ಮ ಡ್ರೈವರ್ ಮಂಜುನಾಥ್, ರಘುಕುಮಾರ್, ಇವರೆಲ್ಲ ಸೇರಿ ಟೀಮ್ ಬಹಳ ಎಫಿಷಿಯೆಂಟ್ ಆಗಿ ವಿತಿನ್ 24 hours ಅಕ್ಯೂಸ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ಬಹಳ ಒಳ್ಳೆ ಕೆಲಸ, ಪ್ರೊಫೆಷನಲ್ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು.